ಅಲ್ಲೇ ನಾನು ಅಟ್ಟಿಗಿತ್ ಸಾಯ್ರಿ. ಎಲ್ಲಿಗ್ ಹೊಂಟಿರಿ ಅತ್ತಿ ಮಾಮ ಕರ್ಕೊಂಡು? ಇಲ್ಲ ಅಲ್ಲಿ ಹಳೆ ಮನೆ ಐತಲ್ಲ ಅಲ್ಲಿ ಬಿಟ್ಟು ಬರಕ್ ಹೊಂಟೀನಿ ಇವ್ರಿಬ್ರನ್ನ. ಎದಕ್ಕ ಅಲ್ಲಿ ಯಾರು ಅಂತ ಕರ್ಕೊಂಡು ಹೊಂಟಿದೇವ್ರಿ? ಇವ್ರ ದಿನ ಖರ್ಚು ಮತ್ತೆ ಮನ್ಯಾಗಿರೋ ರೇಷನ್ ಅವೆಲ್ಲ ದಿನ ಖಾಲಿ ಆಕತ್ತಾವ. ಏನ್ ಮಾಡ್ಬೇಕು ಹೇಳ, ಇವಾಗ ₹1 ದುಡಿಕೆಲ್ಲ ಇವ್ರಿಬ್ರದ್ದು. ನಾನ್ ರೇಷನ್ ಗೀಷನ್ ತಂದಾಕ ಸಾಯಕತ್ತೀನಿ ಇಲ್ಲಿ. ಮತ್ತೆ ಇಷ್ಟ ದಿನ ಬಿಟ್ಟು ಇವಾಗ ಯಾಕೆ ಬಿಟ್ಟು ಬರಕ್ ಹೊಂಟಿದೇವ್ರಿಗೆ? ಎದಕ್ಕೇನಂತಲ್ಲ ನೀ ಗೊತ್ತಾಗಲ್ಲ. ಇಷ್ಟ ದಿನ ಅವರು ದುಡ್ಡು ಕೊಡ್ತಿದ್ರು, ಇವಾಗ ದುಡ್ಡು ಕೊಡಕ್ ಆಗಲ್ಲ, ಅದಕ್ಕೆ ಬಿಟ್ಟು ಬರಕ್ ಹೊಂಟೀನಿ. ಮತ್ತೆ ಹಂಗೈತಿ BP ಶುಗರ್ ಐತಿ, ಇವ್ರಿಬ್ರಿಗೆ ತೋರ್ಸಾರ ಸಾಕಾಯ್ತು ನನಗೆ. ತಿನ್ನೋದ್ ಬಿಟ್ರೆ ಇವ್ರು ₹1 ದುಡಿಕೆಲ್ಲ ಇವ್ರದ್ದು. ಹೌದ್ ಬಿಡ್ರಿ, ನೀನ್ ಎಷ್ಟ್ ವಯಸ್ಸಿದ್ದ ಕೆಲ್ಸಕ್ ಹೋಗಿದ್ದಿ? ನನಗೆ ಯಾವಾಗ 18 ವಯಸ್ಸಾಯ್ತು ಅವಲಿಂದ ದುಡಿಯಕತ್ತೀನಿ. ಅಲ್ಲತ್ತಿ ನಿನ್ ಮಗ ಹುಟ್ಟಿದಾಗ ಅನಾಥಾಶ್ರಮದಾಗ ಬಿಟ್ಟು ಬರ್ಬೇಕಿಲ್ಲ, ಯಾವಾಗ ದುಡಿಯಂಗತ್ತನ ಅವಾಗ ಕರ್ಕೊಂಡ್ ಬರ್ಬೇಕಿಲ್ಲತ್ತಿ ನಿನ್ ಮಗನಿಗೆ. ಏನ್ ಮಾತಾಡಕತ್ತಿ? ಸತ್ಯ ಮಾತಾಡಕತ್ತೀನ್ರಿ. ಅವ್ರಿಗೆ ಆರಾಮಿಲ್ಲ ತೋರ್ಸ್ಕೊಂಡ್ ಬರ್ಬೇಕಂದೆಲ್ಲ, ಅವ್ರಿಗೆ ಆರಾಮಿರ್ಲಾರ್ದಂಗ ಆಗಿದ್ ಯಾರಿಂದ? ನಿನ್ನಿಂದ. ಅವ್ರಿಗೆ ಆರಾಮಿಲ್ಲ ಅಂತಂದ್ರು ಹೋಗಿ ದುಡ್ದು ನಿನ್ನ ಸಾಕ್ಯಾರ. ಅವ್ರು ನಿನ್ ತರ ಯೋಚನೆ ಮಾಡಿದ್ರೆ ನೀನ್ ಇಲ್ಲಿ ಇರ್ತಿದ್ದೇನೆ? ಅವ್ರಿಗೆ ಉಳ್ಳಾಕ್ ತಂದಾಕಕ್ಕೆ ಇಷ್ಟ ಯೋಚನೆ ಮಾಡ್ತಿಯಲ್ಲ, 18 ವರ್ಷ ಆಗತ್ತಾಗ ಅವ್ರ ಕುಳಿಯಾಕ್ ತಿಂದಿರಿ ನೀನು? ಅವ್ರ ಅವಶ್ಯಕತೆ ಇಲ್ಲ ಅಂತ ಬಿಟ್ಟು ಬರಕ್ ಹೊಂಟಿಯಲ್ಲ, ಅವ್ರ ಆಸ್ತಿನ ಅವಶ್ಯಕತೆ ಇಲ್ಲ ಅಂತ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ಕೊಡು.